ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಹೋಗ್ತಿದ್ವಿ ಲಾಲ್ಬಾಗ್ನ ಸೂಪರ್ ಆಗಿರೋ ಫ್ಲವರ್ ಶೋ ನೋಡೋಕ್ಕೆ. ಬನ್ನಿ ಈ ಫ್ಲವರ್ ಶೋದಲ್ಲಿ ಏನೇನಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ಫ್ಲವರ್ ಶೋ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 6ಇಂದ. ಇದು ಅಪ್ ಟು 17 ತನಕ ಇರುತ್ತೆ. ಮಿಸ್ ಮಾಡದೆ ನೀವು ಒಂದ್ಸಲ ಹೋಗಿ. ನೀವು ಇಲ್ಲಿ ಥೀಮ್ ನೋಡಿದ್ರೆ ಗೊತ್ತಾಗ್ತಿದೆ ಏನೋ ಒಂದು ಹಿಸ್ಟಾರಿಕ್ ಥೀಮ್ ಇದೆ ಅಂತ. ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತ. ಈ ಒಂದು ಫ್ಲವರ್ ಶೋಗೆ ಟಿಕೆಟ್ ಕೂಡ ತುಂಬಾ ಕಡಿಮೆ ಇದೆ. ಅಡಲ್ಟ್ಸ್ಗೆ ಜಸ್ಟ್ 80 ರುಪೀಸ್, ಅದು ವೀಕ್ ಡೇಸಲ್ಲಿ. ಬಟ್ ವೀಕೆಂಡ್ಸಲ್ಲಿ 100, ಮತ್ತು ಅದೇ ರೀತಿ ಮಕ್ಕಳಿಗೆ ಕೂಡ 30 ರುಪೀಸ್ ಅಷ್ಟೇ ಇದೆ. ಸೊ ವೀಕೆಂಡ್ಗಿಂತ ವೀಕ್ ಡೇಸನ್ನು ಪ್ರಿಫರ್ ಮಾಡಿ. ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ. ಹೋಗೋಕ್ಕೆ ಸ್ಟಾರ್ಟಿಂಗ್ ಎಂಟ್ರಿಯಿಂದನೇ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ. ಬಟ್ ಮೇನ್ ಥೀಮನ್ನು ಅವರು ತೋರಿಸಿರೋದು ಲಾಲ್ಬಾಗ್ ಗ್ಲಾಸ್ ಹೌಸಲ್ಲಿ. ಬನ್ನಿ ಹೋಗೋಣ. ಈ ಥರ ಕಾರಂಜಿ ಎಲ್ಲ ಇದೆ. ಹಿಂಗೆ ಹೋಗ್ತಾ ಇದ್ದಂಗೆ ಆ ಕಡೆ ಈ ಕಡೆ ನಿಮ್ಮನ್ನ ಸನ್ಫ್ಲವರ್ಸ್ ವೆಲ್ಕಮ್ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಸನ್ಫ್ಲವರ್ಸ್ ತುಂಬಾ ಚೆನ್ನಾಗಿದೆ. ಪಾತ್ ಫುಲ್ ಆಫ್ ಪಾತ್ ಫ್ಲವರ್ಸಿಂದನೇ ಡೆಕೋರ್ ಮಾಡಿದ್ದಾರೆ. ತುಂಬಾ ಜನ ಇರ್ತಾರೆ, ಬಟ್ ನೋಡೋಕ್ಕೆ ಮಾತ್ರ ಅಮೇಝಿಂಗ್ ಆಗಿದೆ. ಅದೇ ರೀತಿ ಕಾಸ್ಮೋಸ್ ಇರ್ಬೋದು, ಆ್ಯಂಥೂರಿಯಂ ಇರ್ಬೋದು, ರೋಸಸ್ ಇರ್ಬೋದು, ಆಮೇಲೆ ವೆರೈಟೀಸ್ ಆಫ್ ಕಾರ್ನೇಷನ್ ಇರ್ಬೋದು, ಮತ್ತು ಧಾಲಿಯಾ ಇರ್ಬೋದು. ಎಲ್ಲದನ್ನು ಪಾತ್ ಸೈಡಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಅಟ್ರಾಕ್ಟಿವ್ ಇದೆ. ಇದರ ಜೊತೆಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಈ ಸಲ ಫ್ಲವರ್ ಶೋದು ಅಂದರೆ, ಬಿಗ್ ಬಾಸ್ ಸೀಸನ್ 13ರ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಇದೆ. ಅದ್ರ ಜೊತೆ ಇಲ್ಲಿ ಬಿಗ್ ಬಾಸ್ದೊಂದು ಐಕಾನಿಕ್ ಚೇರ್ ಕೂಡ ಇಟ್ಟಿದ್ದಾರೆ. ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರಿಗೆ ವಾರದ ಕತೆ ಕಿಚ್ಚನ ಜೊತೆ ಅನ್ನತಕ್ಕಂಥ ಒಂದು ಕಿಚ್ಚನನ್ನು ಡೈರೆಕ್ಟಾಗಿ ನೋಡೋ ಒಂದು ಆಪರ್ಚುನಿಟಿ ಸಿಗುತ್ತಂತೆ. ಗಾಯ್ಸ್, ಇದನ್ನ ಮಿಸ್ ಮಾಡ್ಕೋಬೇಡಿ. ನೀವು ಒಂದು ಚಿಕ್ಕದಾಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಷ್ಟೆಲ್ಲ ಮುಗಿಸಿ ಹೋಗೋಣ ಬನ್ನಿ ಗ್ಲಾಸ್ ಹೌಸ್ ಒಳಗೆ. ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಒಂದು ಥೀಮ್ ಬಂದ್ಬಿಟ್ಟು ಗಂಗಾ ಡೈನೆಸ್ಟಿ. ಸುಮಾರು 1500 ವರ್ಷಗಳಷ್ಟು ಇತಿಹಾಸ ಇರತಕ್ಕಂತಹ ಒಂದು ಗಂಗಾ ಸಾಮ್ರಾಜ್ಯದ ಒಂದು ಗತವೈಭವಕ್ಕೆ ಈ ವರ್ಷದ ಈ ಫ್ಲವರ್ ಶೋನ ಡೆಡಿಕೇಟ್ ಮಾಡಿದ್ದಾರೆ. ಇಷ್ಟೊಂದು ಫ್ಲವರ್ಗಳಿಂದ ಒಂದು ರೆಡಿಯಾಗಿರ್ತಕ್ಕಂತಹ ಈ ಒಂದು ಫ್ಲವರ್ ಶೋ. ಇಲ್ಲಿ ಎಲಿಫೆಂಟ್ಗಳು ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಇದರ ಒಳಗೆ ಹೋಗ್ತಿದ್ದಂಗೆ ತುಂಬಾ ರೋಸ್ಗಳು, ಅದರ ಜೊತೆಯಲ್ಲಿ ಗಂಗರ ಒಂದು ಇತಿಹಾಸ, ಸಂಸ್ಕೃತಿ, ವಾಸ್ತುಶಿಲ್ಪವನ್ನು, ಅದರ ಜೊತೆಯಲ್ಲಿ ಗಂಗರ ಒಂದು ಆಳ್ವಿಕೆಯ ಕಾಲ, ಆ ಒಂದು ಸಾಮ್ರಾಜ್ಯ ಹೇಗಿತ್ತು ಅನ್ನೋದನ್ನು ನಿಮಗೆ ಇಲ್ಲಿ ಹೂಗಳ ಮೂಲಕ ತೋರಿಸಿದ್ದಾರೆ. ಒಂದು ಕಡೆಯಲ್ಲಿ ವಿವಿಧ ಹೂಗಳಾದರೆ ಇನ್ನೊಂದು ಕಡೆಯಲ್ಲಿ ಗಂಗರ ಒಂದು ಸಾಮ್ರಾಜ್ಯದ ವೈಭವ. ಯಾವ ಕಡೆ ಕಣ್ಣನ್ನು ಹರಿಸ್ಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಒಂದು ಅದ್ಭುತವಾದ ಒಂದು ಪುಷ್ಪ ಪ್ರದರ್ಶನ ಅಂತಲೇ ಹೇಳ್ಬೋದು. 1200 ವರ್ಷಗಳಷ್ಟು ಹಳೆಯದಾದ ಒಂದು ಗಂಗರ ಸಾಮ್ರಾಜ್ಯದ ವೈಭವವನ್ನು ಯಾವ್ಯಾವ ದೊರೆಗಳು ಆಳಿದ್ರು ಅನ್ನೋದನ್ನು ನೀವು ನಡ್ಕೊಂಡು ಹೋಗೋ ದಾರಿಯ ಸೈಡೆಲ್ಲ ಅದರ ಒಂದು ಬ್ಯಾನರನ್ನು ಮಾಡಿ ಹಾಕಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ಗಂಗರ ದೊರೆಗಳನ್ನು ಒಂದು ಮೂರ್ತಿಯ ರೂಪದಲ್ಲಿ ನಿಮಗೆ ತೋರಿಸಿದ್ದಾರೆ, ಕಂಚಿನ ಪ್ರತಿಮೆ ರೂಪದಲ್ಲಿ. ಅದು ಕೂಡ ತುಂಬಾ ಅದ್ಭುತವಾಗಿದೆ. ಸುಮಾರು 6 ಲಕ್ಷಕ್ಕೂ ಅಧಿಕ ಹೂಗಳನ್ನು, ಅಂದರೆ ಸೇವಂತಿಗೆ ಇರಬಹುದು, ಗುಲಾಬಿ ಹೂಗಳನ್ನು ಬಳಸಿ ಮಾಡಿರ್ತಕ್ಕಂಥ ಈ ಒಂದು ದೇವಾಲಯ 50 ಅಡಿ ಎತ್ತರ, 24 ಅಡಿ ಅಗಲ ಇದೆಯಂತೆ. ಈ ಒಂದು ದೇವಾಲಯಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿರುವ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯ ಇದು ಯಾವ ರೀತಿ ಇದೆ ಅಂದರೆ ಗಂಗರ ಸಾಮ್ರಾಜ್ಯದ ಇತಿಹಾಸ, ಸಂಸ್ಕೃತಿ, ಶೌರ್ಯವನ್ನು ಪ್ರತಿಬಿಂಬಿಸ್ತದೆ. ಅದೇ ರೀತಿ ಇಲ್ಲಿ ಒಂದು ಪಾರಂಪರ್ಯಕ್ಕೆ ಕೂಡ ಒಂದು ಮಹತ್ವವನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಅಲ್ಲಿ ಒಂದು ಗಂಗರ ಸಾಮ್ರಾಜ್ಯ ಹೇಗಿತ್ತು, ಅಂದಿನ ಕಾಲದಲ್ಲಿ ಯಾವ ದೊರೆಗಳಿದ್ರು, ಪ್ರತಿಯೊಂದನ್ನು ನೀವು ಒಂದು ಚಿತ್ರದ ಮೂಲಕ ನೋಡ್ತಾ ಹೋಗ್ಬೋದು. ಪ್ರತಿಮೆಗಳನ್ನು ಮಾಡಿದ್ದಾರೆ. ಎಲ್ಲದು ಅದ್ಭುತವಾದ ಪ್ರತಿಮೆಗಳನ್ನು ಅಂತಲೇ ಹೇಳ್ಬೋದು. ಯಾವ ದೊರೆ ಯಾವ ಒಂದು ಸಾಧನೆಯನ್ನು ಮಾಡಿದ್ರು, ಯಾವ ರೀತಿ ಒಂದು ಆಳ್ವಿಕೆಯನ್ನು ನಡೆಸಿದ್ರು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಗಂಗರ ಒಂದು ಸಾಮ್ರಾಜ್ಯದ ಗತ ವೈಭವ ಹೇಗಿತ್ತು ಅಂತ ಒಂದು ಜನಕ್ಕೆ ಒಂದು ತಿಳಿಸ್ಕೊಡ್ತಕ್ಕಂಥ ಒಂದು ಅದ್ಭುತ ಪ್ರಯತ್ನವನ್ನು ಈ ವರ್ಷದ ಒಂದು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಡೆಸಿದ್ದಾರೆ ಅಂದರೂ ತಪ್ಪಾಗಿರ್ಲಿಕ್ಕಿಲ್ಲ ಸ್ನೇಹಿತರೆ.
ಇತಿಹಾಸವನ್ನು ತಿಳಿಸುವುದರ ಜೊತೆಗೆ ಅದ್ಭುತವಾಗಿ ಕಣ್ಣಿಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ಒಂದು ವಿವಿಧ ರೀತಿಯ ಹೂಗಳನ್ನು ಯಾವ ರೀತಿ ಬಳಸಿದ್ದಾರೆ ಅಂತ ನೀವು ನೋಡ್ಬೋದು. ಒಂದು ಕಾಕ್ಸ್ ಕಾಂಬ್ ಇರ್ಬೋದು ಅಥವಾ ವೆರೈಟೀಸ್ ಆಫ್ ರೋಸಸ್ ಇರ್ಬೋದು, ಎಲ್ಲವನ್ನು ನೀವು ಇಲ್ಲಿ ನೋಡ್ತೀರಾ. ಅದೇ ರೀತಿ ಇದು ಒಂದು ಶ್ರವಣ ಬೆಳಗೊಳದ ಒಂದು ಗೊಮ್ಮಟೇಶ್ವರನ ವಿಗ್ರಹ. ಇದನ್ನು ಕೂಡ ಇಲ್ಲಿ ಒಂದು ಅದರ ಕೆತ್ತನೆಯನ್ನು ಹೇಗೆ ಮಾಡಿದ್ದಾರೆ ಅಂತ ಒಂದು ಸೂಕ್ಷ್ಮ ಶಿಲ್ಪಕಲೆಯನ್ನು ಸಹ ಅವರು ನಿಮಗೆ ತೋರಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಶಿಲ್ಪಿಗಳು ಒಂದು ವಿಗ್ರಹವನ್ನು ಕೆತ್ತುತ್ತಾ ಇರತಕ್ಕಂತಹದ್ದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಅದ್ಭುತವಾಗಿ ತೋರಿಸ್ತಾ ಹೋಗಿದ್ದಾರೆ. ನೀವೆಲ್ಲದನ್ನು ಅಬ್ಸರ್ವ್ ಮಾಡಬೇಕು. ಹೂಗಳನ್ನು ಇಷ್ಟಪಡೋರಿಗೆ, ಹೂವನ್ನು ಪ್ರೀತಿಸೋರಿಗೆ, ಹೂವಿನ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳೋರಿಗೆ ಇಲ್ಲಿ ತುಂಬಾ ಒಂದು ಸೆಲ್ಫಿ ಪಾಯಿಂಟ್ಸ್ ಇದೆ ಅಥವಾ ಫೋಟೋ ಪಾಯಿಂಟ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ನಿಂತ ಕಡೆ ಎಲ್ಲ ಅದೊಂದು ಫೋಟೋ ಫ್ರೇಮ್ ಆಗಿರುತ್ತೆ. ರೋಸಸ್ಸನ್ನು ವೇಸಲ್ಲಿ ಹಾಕಿಟ್ಟಿರೋ ಒಂದು ಪ್ಲೇಸಸ್ ಇರ್ಬೋದು. ಎವ್ರಿ ಕಾರ್ನರ್ ಇಸ್ ಒಂದು ಫ್ರೇಮ್ಡ್ ಫೋಟೋ ಫ್ರೇಮ್ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು ಗಂಗರ ಒಂದು ಕಾಲದಲ್ಲಿ ಯಾವ ರೀತಿ ಯುದ್ಧವನ್ನು ಮಾಡ್ತಿದ್ರು, ಗಜಪಡೆಯನ್ನು ಕೂಡ ಇಲ್ಲಿ ನಿಮಗೆ ಪ್ರದರ್ಶಿಸಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಗ್ಲಾಸ್ ಹೌಸ್ ಒಳಗೆ ಏನಿದೆಯೋ ಸಂಪೂರ್ಣವಾಗಿ ಗಂಗರ ಸಾಮ್ರಾಜ್ಯವನ್ನು ನೀವು ನೋಡಬಹುದು. ಅದೇ ರೀತಿ ಗ್ಲಾಸ್ ಹೌಸಿಂದ ಹೊರಗೆ ಬಂದ ಮೇಲೆ ಕೂಡ ಫ್ಲವರ್ ಡೆಕೋರೇಷನ್ ಮುಂದುವರಿಸಿದ್ದಾರೆ. ಇನ್ನು ಹೊರಗೆ ಹೋದರೆ ಬೇರೆ ಬೇರೆ ಒಂದು ರೀತಿಯಲ್ಲಿ ಹೂವಿನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದರಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರೋದು ಇಲ್ಲಿದೆ ನೋಡಿ, ಇದು ಪರ್ಗೋಲಾಸ್. ಇದನ್ನು ಕಂಪ್ಲೀಟಾಗಿ ಹೂವಿಂದ ಮಾಡಿದ್ದಾರೆ. ಇದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ನೀವು ಒಮ್ಮೆ ಆದರೂ ಹೋಗಿ ನೋಡಲೇಬೇಕು. ಅದೇ ರೀತಿ ಇನ್ನೊಂದು ಬ್ಯೂಟಿಫುಲ್ ಕ್ರಿಯೇಚರ್ ಅಂದರೆ ಅದು ಅಲ್ಲಿರೋ ಪಿಕಾಕ್ ಆಯಿತಾ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದು ಫುಲ್ ಹೂವಿಂದನೇ ಅದರ ಫೆದರ್ಸ್ ಎಲ್ಲ ಮಾಡಿದ್ದಾರೆ. ನೀವು ನೋಡಿ, ಈ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಲೈವ್ ಆಗಿ ಹೋಗಿ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ವೀಕೆಂಡ್ಸ್ಗಿಂತ ವೀಕ್ ಡೇಸಲ್ಲಿ 1-2 hours ಫ್ರೀ ಮಾಡ್ಕೊಂಡು ಹೋಗಿ. ಫ್ಲವರ್ ಶೋ ಅಂದರೆ ಬರೀ ಫ್ಲವರ್ ಅಷ್ಟೇ ಇಲ್ಲ, ಇಲ್ಲಿ ತುಂಬಾ ಸ್ಟಾಲ್ಸ್ ಇದೆ. ಈ ಸ್ಟಾಲ್ಗಳಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಎಲ್ಲದು ಅಫೋರ್ಡೆಬಲ್ ಪ್ರೈಸ್. ಅಂದರೆ ಈಗ ಕರಕುಶಲತೆಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲದು ಒಂದು ಮಣ್ಣಿನಿಂದ ಮತ್ತು ವುಡ್ಡಿಂದ ಮಾಡಿರೋ ಥಿಂಗ್ಸ್ಗಳೇ ಆಗಿವೆ. ತುಂಬಾ ಕ್ಯೂಟ್ ಪ್ರಾಡಕ್ಟ್ಸ್ಗಳಿವೆ. ಇದೇನು ಪ್ರಮೋಷನ್ ಅಲ್ಲ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ವುಡನ್ಸ್ ಒಂದು ಟಾಯ್ಸ್ ಇರ್ಬೋದು ಅಥವಾ ಒಂದು ಮಣ್ಣಿನ ಒಂದು ಕರಕುಶಲತೆ ಇರಬಹುದು. ಇಲ್ಲಿ ನೋಡಿ, ಇದೊಂದು ಅದ್ಭುತವಾದ ಜಾಗ. ಇದೇನು ಅಂತ ಅದರ ಓನರ್ ಹತ್ರನೇ ಕೇಳಿ ತಿಳಿಯೋಣ. ತುಂಬಾ ಒಂದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಸಾಮಗ್ರಿಗಳು ಈ ಒಂದು ಶಾಪಲ್ಲಿದೆ. ಇದು ಒಂದು ಮಲೆನಾಡ ಮಳಿಗೆ ಅಂತೆ. ಬನ್ನಿ ಇವ್ರ ಹತ್ರ ಕೇಳೋಣ. ಗೈಸ್ ಬನ್ನಿ, ವಿತೌಟ್ ಮೈಕ್ ನಾನು ವಿಡಿಯೋ ಮಾಡ್ತಿದ್ದೀನಿ. ತುಂಬ ಇಷ್ಟ ಆದ ಪ್ಲೇಸ್ ಇದು, ಕ್ರಾಫ್ಟ್ ಆಫ್ ಮಲ್ನಾಡ್ ಅಂತ. ನೋಡೋಣ ಬನ್ನಿ ಏನೇನಿದೆ ಅಂತ. ಹಾಯ್ ಅಂಕಲ್, ನೀವು ಇಲ್ಲಿ ಏನೇನು ಸಿಗುತ್ತೆ, ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದನ್ನು ನೀವು ನೋಡ್ಬೋದು. ಇವ್ರನ್ನ ಕೇಳೋಣ ಬನ್ನಿ, ಇದ್ರ ಸ್ಪೆಷಾಲಿಟಿ ಏನು ಅಂತ. ನಮಸ್ತೆ. ನಮ್ಮ ದೀಪದಲ್ಲಿ ವಿಶೇಷತೆ ಅಂದ್ರೆ ಇದು ಮ್ಯಾಜಿಕ್ ದೀಪ ಅಂತ ಮೇಡಮ್. ಓಕೆ. ಇದು ಎಣ್ಣೆನ ಕೆಳಭಾಗದಿಂದ ಹಾಕ್ಬೇಕು. ಓಕೆ. ಮತ್ತೆ ಅದು ಹಾಕಿದ ಜಾಗದಿಂದ ವಾಪಸ್ ಬರಲ್ಲ. ನೋಡಿ, ಇದು ಒಂಥರ ತುಂಬಾನೇ ಸ್ಪೆಷಲ್ ಆಗಿದೆ. ದೀಪ ನೋಡಿ, ಅವ್ರು ನೀರು ಹಾಕಿದ್ದಾರೆ. ಇವಾಗ ನೀರು ಎಣ್ಣೆ ಏನೇ ಹಾಕಿದ್ರು ಇದು ಮತ್ತೆ ವಾಪಸ್ ಬರೋದಿಲ್ಲ. ಮತ್ತೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಸಮಯ ಉರಿಯುತ್ತೆ. ನೋಡಿ, ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಟೈಮ್. ಎಸ್, 50 ಗ್ರಾಮ್ ಎಣ್ಣೆಯಲ್ಲಿ ಒಂದಿನ ಪೂರ್ತಿ ಉರಿಯುತ್ತೆ. ನೋಡಿ, ಬೇಡ ಅಂದ್ರೆ ಇಲ್ಲಿಂದ ಮುಂದ್ಗಡೆನೆ ತೆಗಿತೀವಿ. ಹಾ, ಎಷ್ಟು ದಿನ ಇಲ್ಲಿ ಸ್ಟಾಲ್ ಇರುತ್ತೆ ಇನ್ನು? ಇದು 17ನೇ ತಾರೀಕು. 17ನೇ ತಾರೀಕುವರೆಗೂ. ಇವಾಗ ಇಲ್ಲ ಆಗಿಲ್ಲ ಅಂದ್ರೆ ನಾವು ಆನ್ಲೈನ್ ಇಂದ ಏನಾದ್ರು ತಗೋಬಹುದಾ? ಇದು ಸ್ಕ್ರಾಪ್ ಶಾಪ್ ಮಲ್ನಾಡ್ ಪೇಜ್ ಇದೆ ನೋಡಿ, ಹಾ, ತಗೋಬಹುದು. ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ಇದೆ. ಇದು ನೋಡಿ, ಕ್ಯೂಟೆಸ್ಟ್ ಥಿಂಗ್ ಆಯ್ತಾ. ಸ್ಪೆಷಾಲಿಟಿನ ಮ್ಯಾಮ್ ಕೂಡ ಹೇಳ್ತಾರೆ. ನಮಸ್ತೆ ಮ್ಯಾಮ್. ನಮಸ್ತೆ. ಹಾ, ನಮ್ಮ ಹೆಸರು ಜ್ಯೋತಿ ಶಿವರಾಜ್ ಅಂತ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಇಲ್ಲಿ ಫ್ಲವರ್ ಶೋದಲ್ಲಿ ಸ್ಟಾಲ್ ಹಾಕಿದ್ದೀವಿ. ಇದೆಲ್ಲ ಪ್ರಾಡಕ್ಟ್ ಟೆರಾಕೋಟಾ ಐಟಮ್ ಅನ್ನ ನಾವೇ ಸ್ವತಃ ಮಣ್ಣಿನಿಂದ ತಯಾರಿಸಿದಂತ ದೀಪಗಳು. ಈ ದೀಪಗಳಲ್ಲಿ ಸ್ಪೆಷಲ್ ಅಂದ್ರೆ ಇದು ಬೋಟಿಂಗ್ ಗಣೇಶ ಅಂತ ಹೇಳಿ. ಇದು ನೀರ್ ಹಾಕಿ ಹೂವು ಹಾಕಿಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಶ್ರಾವಣ ಮಾಸ ಬಂತಲ್ಲ. ಇವ್ರ ಹತ್ರ ಬರೀ ಇಷ್ಟೇ ಅಲ್ಲ, GI ಟ್ಯಾಗನ್ನು ಪಡೆದಿರ್ತಕ್ಕಂತಹ ಕಿನ್ನಾಳ್ ಗೊಂಬೆ ಇರ್ಬೋದು ಅಥವಾ ಬಿದ್ರಿ ಆರ್ಟ್ ಎಲ್ಲದೂ ಕೂಡ ಸಿಗುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಬರೀ ಇಷ್ಟೇ ಅಲ್ಲ, ಫುಡ್ ಕೋರ್ಟ್ ಕೂಡ ಇದೆ. ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಮನೆ ಊಟದಿಂದ ಹಿಡಿದು ಫ್ರೂಟ್ ಜ್ಯೂಸಸ್ ಆ್ಯಂಡ್ ಥರದ ಉಪ್ಪಿನಕಾಯಿಗಳಿರ್ಬೋದು. ತುಂಬಾ ಸ್ಟಾಲ್ಗಳು ಬಂದಿದೆ. ನೀವೆಲ್ಲದನ್ನು ಒಂದ್ಸಲ ಟ್ರೈ ಮಾಡಿ.
ಇದರ ಜೊತೆಗೆ ಹೊಸ ಹೊಸ ಕಾನ್ಸೆಪ್ಟ್ ಲೈಕ್ ಮೈಕ್ರೋ ಗ್ರೀನ್ಸ್ ಮತ್ತು ಹ್ಯಾಂಡ್ ಕ್ರಾಫ್ಟೆಡ್ ಥಿಂಗ್ಸ್, ಇದೇ ರೀತಿ ಹಲವಾರು ಸ್ಟಾಲ್ಗಳು ನೀವು ಒಂದು ದಿನ ಪೂರ್ತಿ ಸುತ್ತಿದ್ರೂ ಮುಗಿಯಲ್ಲ. ಅಷ್ಟೊಂದು ನೋಡಲಿಕ್ಕೆ ಒಂದು ಪ್ಲೇಸಸ್ ಇರ್ಬೋದು, ಅಥವಾ ನೋಡಲಿಕ್ಕೆ ಹಲವಾರು ಸ್ಟಾಲ್ಗಳಿರ್ಬೋದು, ತಿಳ್ಕೊಳ್ಳಿಕ್ಕೆ ತುಂಬಾ ವಿಷಯಗಳಿವೆ ಇಲ್ಲಿ. ಇದು ನೋಡಿ, ಇದು ಎಲ್ಲ ಫ್ರೆಶ್ ಫ್ರೂಟ್ ಜ್ಯೂಸ್ ಶಾಪ್. ಇದು ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲದೂ ಇಲ್ಲಿ ಸಿಗುತ್ತೆ. ಅದೇ ರೀತಿ ಒಂದು ವುಡನ್ಸ್ ಥಿಂಗ್ಸ್ ಇರ್ಬೋದು, ಅಥವಾ ದಕ್ಷಿಣ ಕನ್ನಡ ಶೈಲಿಯ ಒಂದು ಮನೆ ತೋರಣಗಳಿರ್ಬೋದು, ಅಥವಾ ಮರದ ಚಮಚಗಳಿರ್ಬೋದು, ಬಟ್ಟಲುಗಳಿರ್ಬೋದು, ಮಣ್ಣಿನಿಂದ ಮಾಡಿರ್ತಕ್ಕಂತಹ ಒಂದು ಮನೆಯ ಅಲಂಕೃತ ವಸ್ತುಗಳಿರಬಹುದು, ಬೀಜಗಳಿರಬಹುದು, ಪ್ರತಿಯೊಂದು ಇಲ್ಲ ಅಂತ ಹೇಳ್ಬೋದು. ನನ್ನ ಒಂದು ಇಷ್ಟ ಆಗಿದ್ದು ಅಂದರೆ ಇದು ಆಯಿತಾ, ಮಣ್ಣಿನಿಂದ ಮಾಡಿದ ಚಿಕ್ಕ ತರಕಾರಿಗಳ ಇದೆ. ಒಂದು ಬರೀ 20 ರೂಪೀಸ್, ತುಂಬಾ ಸ್ಪೆಷಲ್ ಆಗಿದೆ. ಆ್ಯಂಡ್ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡಬಹುದು, ಗಂಗರು ಆ ಕಾಲದಲ್ಲಿ ಒಂದು ಕೆರೆ, ಬಾವಿ, ನಾಲೆಗಳನ್ನು ನಿರ್ಮಿಸಿ ನೀರಾವರಿಯನ್ನು ವಿಸ್ತರಿಸಿದ್ರಂತೆ. ಆ ಕಾಲದಲ್ಲೇ ಗಂಗರು ರೈತರಿಗೆ ಎಷ್ಟೊಂದು ಒಂದು ಸಪೋರ್ಟಿವ್ ಆಗಿದ್ರು ಅಂದರೆ, ರೈತರ ಸಮೃದ್ಧಿಗೆ ಅಂದೇ ಅವರು ಬುನಾದಿಯನ್ನು ಹಾಕಿದ್ರಂತೆ. ನೀವು ಇಲ್ಲಿ ನೋಡಬಹುದು, ಮಣ್ಣಿನ ಎತ್ತುಗಳಿರ್ಬೋದು, ಒಂದು ಮಣ್ಣಿನ ಮರಗಳಿರ್ಬೋದು, ಬುಟ್ಟಿಗಳಿರ್ಬೋದು, ಅಥವಾ ಆಗಿನ ಕಾಲದಲ್ಲಿ ಗಂಗರು ಯಾವ ರೀತಿಯಾಗಿ ಒಂದು ತೋಟಗಾರಿಕೆಗಿರ್ಬೋದು, ಅಥವಾ ಒಂದು ಅಗ್ರಿಕಲ್ಚರಿಗಿರ್ಬೋದು, ಯಾವ ರೀತಿ ಒಂದು ಸಪೋರ್ಟನ್ನು ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಹೋದಾಗೆ ನಮ್ಗೆ ಗೊತ್ತಾಗುತ್ತೆ, ಅಂದಿನ ಕಾಲದಿಂದ ಹಿಡಿದು ಒಂದು ಕೃಷಿಗೆ ಎಷ್ಟೊಂದು ಮಹತ್ವವನ್ನು ಕೊಡ್ತಿದ್ರು ಅಂತ. ಇಲ್ಲಿ ಮಧ್ಯದಲ್ಲಿ ಒಂದು ಶಿವನ ಟೆಂಪಲ್ ಅನ್ನು ನಿರ್ಮಿಸಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅನ್ನೋದನ್ನು ಮತ್ತೆ ತೋರಿಸ್ತಿದ್ದಾರೆ. ಇಲ್ಲಿ ನೋಡ್ಬೋದು, ಅದ್ಭುತ ಒಂದು ಶಿವನ ಒಂದು ಮಂಟಪವನ್ನು ನಿರ್ಮಿಸಿದ್ದಾರೆ. ಅದೇ ರೀತಿ ಇಲ್ಲೊಂದು ಬಾವಿ, ಅಂದಿನ ಕಾಲದಲ್ಲಿ ಅವರು ಬಾವಿಯನ್ನು ನಿರ್ಮಿಸಿದ್ರು ಅನ್ನೋದನ್ನು ಕೂಡ ಒಂದು ಪ್ರತಿನಿಧಿಯಾಗಿ ಅಲ್ಲಿ ಒಂದು ಬಾವಿಯನ್ನು ಕೂಡ ಮಾಡಿಟ್ಟಿದ್ದಾರೆ. ಅದೇ ರೀತಿ ರೈತ ಉಳುಮೆ ಮಾಡ್ತಿರೋದು, ಹೀಗೆ ಹಲವಾರು ಕೃಷಿಗೆ ಸಂಬಂಧಿಸಿದ ಒಂದು ವಸ್ತುಗಳನ್ನು ಇಲ್ಲಿ ಪ್ರತಿಬಿಂಬಿಸಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ನೋಡಿದರೂ ಮುಗಿಯದಷ್ಟು ಹೂವುಗಳು, ಎಷ್ಟು ಕಣ್ತುಂಬಿಕೊಂಡ್ರೂ ಮುಗಿಯದಷ್ಟು ಒಂದು ಹೂವಿನ ಸೌಂದರ್ಯ ಇಲ್ಲಿದೆ. ಒಂದ್ಸಲ ವಿಸಿಟ್ ಮಾಡಿ, ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಅದೇ ರೀತಿ ಕೇವಲ ಇದಿರೋದು 17ನೇ ತಾರೀಕಿನ ತನಕ ಮಾತ್ರ. ಸೊ ಬಿಫೋರ್ 17 ಹೋಗಿ ಎಂಜಾಯ್ ಮಾಡಿ, ಹೂ ಬಾಡ್ ಹೋಗೋ ಮುಂಚೆ ಅದರ ಒಂದು ಸೌಂದರ್ಯವನ್ನು ಸವಿರಿ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಅದೇ ರೀತಿ ಗಂಗರ ಒಂದು ಸಂಪೂರ್ಣ ಸಾಮ್ರಾಜ್ಯದ ಪರಿಚಯ ನಿಮ್ಗಾಗುತ್ತೆ. ಅಂದಿನ ಕಾಲದಲ್ಲಿ ಯಾವ ರೀತಿ ಆಳ್ವಿಕೆ ಮಾಡಿದ್ರು, ಗಜಪಡೆಯನ್ನು ಯಾವ ರೀತಿ ಬಳಸ್ತಿದ್ರು ಅಂತ ನೀವು ಒಂದ್ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಆಗಸ್ಟ್ 6ರಿಂದ 17ರವರೆಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಓಪನ್ ಇರುತ್ತೆ. ಹೋಗಿ ಎಂಜಾಯ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು.